ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬಾರ್ಡರ್ ಕ್ರೋಶಾ ಕುಚ್ಚ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಹಾಕ್ಬೋದು, ಬಟ್ 2 ಸ್ಟೆಪ್ ಹಾಕ್ತೀನಿ. ಬರೀ ಬಾರ್ಡರ್ ಡಿಸೈನ್ ಫ್ರೆಂಡ್ಸ್. ಇದಕ್ಕೆ ಕುಚ್ಚಿಲ್ಲ, ಸೊ ಬೇಕಂದರೆ ಕುಚ್ಚು ಕಟ್ಕೋಬೋದು. ಕಲರ್ ಕಾಂಬಿನೇಷನ್ ನೋಡಿ, ಗ್ರೀನ್ ವಿತ್ ಪಿಂಕ್ ಬಾರ್ಡರು. ಸೊ ಇದಕ್ಕೆ ನೀಡಲ್ ನಂಬರ್ ಬಂದು 10 ತಗೋತಾ ಇದ್ದೀನಿ. ನಾವು ಥ್ರೆಡ್ಗೆ ಈ ಥರ ಬೀಡ್ಸ್ನ, ಮೀಡಿಯಮ್ ಸೈಜ್ ಬೀಡ್ಸ್ನ ಪೋನ್ಸ್ ಇಟ್ಕೊಂಡಿದ್ದೀನಿ. ಸ್ಮಾಲ್ ಸೈಜ್ ಆದರೂ ತೊಗೊಳ್ಬೋದು. ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಒಂದಷ್ಟು ಮಣಿನ ಪೋಣಿಸ್ಕೊಂಡು ಲಾಸ್ಟಲ್ಲಿ ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಡಾರ್ಕ್ ಪಿಂಕ್ ಆದ್ರೂ ತೊಗೋಬೋದಿತ್ತು ಫ್ರೆಂಡ್ಸ್. ನಾನು ಬಾಡಿ ಕಲರ್, ಸ್ಯಾರಿ ಬಾಡಿ ಕಲರ್ ತೊಗೊಂಡಿದ್ದೀನಿ. ಸೊ ಮಿಸ್ ಮ್ಯಾಚ್ ಮಾಡ್ಕೋಬೋದು ನೀವು ಯಾವ ಥರ ಆದರೂ. ಸ್ಟಾರ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 1 or 2 ಟೈಮ್ಸ್ ಮಾಡ್ಕೋಬೋದು. ಒಂದು ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ಸ್ನ ಹಾಕ್ಕೊಳ್ತೀನಿ. ಸೊ 2 ಚೈನ್ಸ್ ಹಾಕ್ಕೊಂಡು ಸುಜ್ಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಆ 2 ಚೈನ್ಸ್ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಅಲ್ಲೇ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಸೊ ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಒಂದೇ ಡಬಲ್ ಕ್ರೋಶೆ ಆಯ್ತಲ್ವಾ. ಮತ್ತೆ ಸುಜ್ಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಇನ್ನು ಪಕ್ಕದಲ್ಲೇ ಇನ್ನು ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇನ್ನು 1 ಟೈಮ್ ಡಬಲ್ ಕ್ರೋಶೆ, 2ರಲ್ಲಿ 1 ಮಾಡ್ಕೊಳ್ಳೋಣ, 2ರಲ್ಲಿ 1 ಮಾಡ್ಕೊಳ್ಳೋಣ. ಸುಜ್ಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2 ದಾರ 3 ದಾರ ಇರುತ್ತೆ ಇವಾಗ. 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ 3 ಡಬಲ್ ಕ್ರೋಶೆ ಆಯ್ತಲ್ವ ಇವಾಗ. ಫಸ್ಟ್ 2 ಚೈನ್ ಹಾಕ್ಕೊಂಡಿದ್ದೀನಿ, 3 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈ ರೀತಿ ಪಕ್ಕದಲ್ಲೇ ಮಾಡ್ಕೊಳ್ಳೋಣ. ಇವಾಗ ನೀಡಲ್ ಮೇಲೆ ದಾರ ಸುತ್ಕೊಂಡು 3 ಕಂಬ 2 ಚೈನ್ ಗ್ಯಾಪ್ ಇರುತ್ತೆ ನೋಡಿ ಫ್ರೆಂಡ್ಸ್. 3 ಕಂಬನೂ, ಫಸ್ಟ್ ಕಂಬನೂ 2 ಚೈನ್ ಗ್ಯಾಪ್ ಮಧ್ಯದಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು, ಸೊ ಇವಾಗ 3 ದಾರ ಇರುತ್ತೆ ನೀಡಲ್ ಮೇಲೆ. ಇವಾಗಲೂ ಕೂಡ ನಾವು ಡಬಲ್ ಕ್ರೋಶೆನೇ ಮಾಡ್ಕೊಳ್ಳೋದು. 2 ದಾರ 1 ಮಾಡ್ಕೊಳ್ತೀನಿ, ಮತ್ತೆ 2 ದಾರನ 1 ಮಾಡ್ಕೊಳ್ತೀನಿ. ಸೊ ಈ ರೀತಿ ನಮಗೆ ಕ್ರಾಸ್ ಸ್ಟಿಚ್ ಟೈಪು ರೆಡಿ ಆಗುತ್ತೆ. ಒಂಥರ ಸ್ವಲ್ಪ ಕ್ರಾಸಾಗಿ ಕಾಣುತ್ತೆ, ಟೈಟ್ ಮಾಡ್ದಂಗೆ 3 ಕಂಬನ. ಸೊ ಹಂಗೆ ಕಾಣುತ್ತೆ. ಇವಾಗ ಬೀಡ್ಸ್ನ ತೊಗೊಳ್ಳೋಣ. ಬೀಡ್ಸ್ ಹಾಕ್ಕೊಂಡಿದ್ವಿ ಅಲ್ಲ, 1 ಬೀಡನ್ನ ಈ ಸೈಡು ಸ್ಲೈಡ್ ಮಾಡ್ಕೊಳ್ಳೋಣ. ಸೊ 1 ಬೀಡನ್ನ ಈ ಥರ ಜರುಗಿಸ್ಕೊಳ್ಳೋಣ. ನೀಡಲ್ ಮೇಲೆ ಆ ಬೀಡ್ ಬರೋ ಥರ ಮಾಡ್ಕೊಳ್ಳಿ. ಫಸ್ಟ್ ನೀಡಲ್ಗೆ ಆ ಬೀಡನ್ನ ಹಾಕ್ಕೊಳ್ಳೋಣ. ಈ ರೀತಿ ದಾರದಲ್ಲಿರೋ ಬೀಡನ್ನ ನೀಡಲ್ ಮೇಲೆ ಹಾಕ್ಕೊಂಡು ಸುಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ ಒಂದು ಪಾಯಿಂಟ್ ಅಷ್ಟು, 1 ಕಂಬ 2 ಕಂಬ ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ನಾನು ನೀಡಲ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಗ್ಯಾಪ್ ಬಿಡಬೇಕು ಫ್ರೆಂಡ್ಸಲ್ಲಿ, ಬೀಡಷ್ಟು ಗ್ಯಾಪ್ ಬೇಕು, ಬೀಡ್ ಇಡ್ಸೋಷ್ಟು. ದಾರನ ತೊಗೊಂಬರ್ತೀನಿ. ಆ ದಾರನ ಬೀಡ್ ಒಳಗಡೆ ತೊಗೊಳ್ತೀನಿ. ಸೊ ಇವಾಗ ಕೂಡ ನಮಗೆ 3 ದಾರ ಇರುತ್ತೆ ನೀಡಲ್ ಮೇಲೆ. 2 ಬೀಡ್ 1 ಟೈಮ್, 2 ದಾರ 1 ಟೈಮು, ಮತ್ತೆ 2 ದಾರನ 1 ಟೈಮ್ ಮಾಡ್ತೀನಿ. ಸೊ ಒಂದು ಕಂಬದ ಮೇಲೆ ಬೀಡ್ ಬರೋ ಥರ ಕಾಣುತ್ತೆ. ಸೊ ಮತ್ತೆ ಇವಾಗ ಸುಜಿ ಮೇಲೆ ದಾರ ಸುತ್ಕೊಳ್ಳೋದು, ಒಂಚೂರು ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಮಾಡೋಣ. ಬೇಕಂದರೆ ಇವಾಗೇನು ನಾವು ಬೀಡ್ ವಿತ್ ಕಂಬ ಹಾಕಿದ್ವಿ, ಅವಾಗ 1 ಚೈನ್ ಎಕ್ಸ್ಟ್ರಾ ಹಾಕಿ ಈ ಕಂಬ ಹಾಕ್ಕೋಬೋದು ಫ್ರೆಂಡ್ಸ್. ಇನ್ನೂ ನಿಮಗೆ ನೀಟಾಗಿ ಕಾಣಿಸುತ್ತೆ ಅದು. ಸೊ 1 ಚೈನ್ ಹಾಕೋದು ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. 1 ಚೈನ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಕೂಡ ಒಂದ್ರ ಪಕ್ಕ ಒಂದು 3 ಕಂಬಗಳನ್ನ ಮಾಡ್ಕೊಳ್ತೀನಿ, 3 ಡಬಲ್ ಕ್ರೋಶೆ. ಸೊ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 3 ಡಬಲ್ ಕ್ರೋಶೆ ಆದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಈ 3 ಕಂಬ ಈ ಸೈಡ್ ಬೀಡ್ ಮತ್ತು 3 ಕಂಬ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೊ ಕ್ರಾಸಾಗಿ ಬರಬೇಕಲ್ಲ ನಮಗೆ 1 ಕಂಬ. ಇವಾಗ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಕ್ರಾಸ್ ಸ್ಟಿಚ್ ಆಗುತ್ತೆ. ಇವಾಗ 1 ಚೈನ್ ಹಾಕಿ ನಾವು ನೆಕ್ಸ್ಟ್ ಕಂಬ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ನಮಗೆ ಬೀಡ್ ಪಕ್ಕದಲ್ಲಿ ಗ್ಯಾಪ್ ಅನ್ನೋದು ಇನ್ನೂ ನೀಟಾಗಿ ಕಾಣಿಸುತ್ತೆ. ಬೇಕಂದರೆ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಸೊ ಇವಾಗ ನಾನು ಬೀಡನ್ನ ತೊಗೋತಾ ಇದ್ದೀನಿ. 1 ಬೀಡ್ನ ಈ ಸೈಡ್ ತೊಗೊಳ್ಳೋಣ. 1 ಬೀಡ್ ಈ ಸೈಡ್ ತೊಗೊಂಡು ನೀಡಲ್ಗೆ ಪಾಸ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಪಾಸ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಸ್ವಲ್ಪ ಗ್ಯಾಪಲ್ಲಿ, 1-2 ಕಂಬ ಅಷ್ಟು ಗ್ಯಾಪಲ್ಲಿ ನಾನು ದಾರನ ತೊಗೊಬರ್ತೀನಿ. ಆ ದಾರಕ್ಕೆ ಬೀಡನ್ನ ಆ ಕಡೆ ಮಾಡಿ ಫಸ್ಟ್ 2 ದಾರನ 1 ಮಾಡ್ಕೊತೀನಿ, ಮತ್ತೆ 2 ದಾರನ 1 ಮಾಡ್ಕೊಳ್ತೀನಿ. ಮತ್ತು ಇವಾಗ ಎಕ್ಸ್ಟ್ರಾ 1 ಚೈನ್ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಹಾಗೆ ಕಂಬ ಹಾಕ್ಕೊಳ್ಳಿ. ಸ್ವಲ್ಪ ಹತ್ರನೇ ಹಾಕಬೇಕಾಗುತ್ತೆ ಫ್ರೆಂಡ್ಸ್.
ಯಾಕಂದರೆ ಇದು ನಿಮಗೆ ಒಂದು ಸ್ವಲ್ಪ ಸಾರಿ ಟೈಟ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹತ್ರಕ್ಕೆ ಮಾಡ್ತಾಯಿರಿ. ತುಂಬ ಚಿಕ್ಕ ಸ್ಮಾಲ್ ವರ್ಕ್ ಫ್ರೆಂಡ್ಸ್, ದುಪ್ಪಟ್ಟಾಗೆ, ಬ್ಲೌಸ್, ಸ್ಲೀವ್ಸ್ಗೆ, ಬ್ಯಾಕ್ಗೆ ಆ ಥರ ವರ್ಕ್ ಮಾಡೋ ಅಂಥ ಡಿಸೈನ್ ಇದು. ಸೊ ದುಪ್ಪಟ್ಟಸ್ಗೆಲ್ಲ ಮಾಡ್ಕೋಬೋದು. ಈ ರೀತಿ 3 ಕಂಬಗಳನ್ನ ಮಾಡ್ಕೊಳ್ಳೋದು. ಒಂದು ಕಂಬನ ಕ್ರಾಸಾಗಿ ಆ 3 ಕಂಬಕ್ಕೂ ಕ್ರಾಸ್ ಸ್ಟಿಚ್ ಮಾಡೋದು. 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಬರುತ್ತೆ ಕ್ರಾಸ್ ಸ್ಟಿಚ್ಚು. ಒಂದು ವಿತ್ ಬೀಡ್ ಕಂಬ ಆ ಥರ ಫ್ರೆಂಡ್ಸ್. ಈಸಿ ಇದೆ ಅಂತ ಏನು ಕಷ್ಟ ಇಲ್ಲ, ಆರಾಮ್ಸಾಗಿ ಮಾಡ್ಕೊಂಡು ಹೋಗ್ಬೋದು ಬಾರ್ಡರ್ ಡಿಸೈನು. ಸೊ ಇಷ್ಟೇ ಬಾರ್ಡರ್ ಹಾಕಿನೂ ಬಿಡ್ಬೋದು ನೀವು. ಕಾಟನ್ ಸಿಲ್ಕ್ಸ್ಗೆ, ಮೈಸೂರು ಸಿಲ್ಕ್ಗಂತೂ ತುಂಬ ಮ್ಯಾಚ್ ಆಗುತ್ತೆ ಈ ಡಿಸೈನ್ ಫ್ರೆಂಡ್ಸ್, ಮೈಸೂರು ಸಿಲ್ಕ್ಗೆ. ಸೊ ವಿತೌಟ್ ಕುಚ್ಚು ಬರೀ ಕ್ರೋಶಾ ವರ್ಕ್ ಬೇಕಂದರೆ ಈ ರೀತಿ ಮಾಡಿಸ್ಕೋಬೋದು ಸಿಂಪಲ್ಲಾಗಿ. ನೀವು ಯಾರಿಗೆ ಹೆವಿ ಇಷ್ಟ ಆಗಲ್ಲ ಅವರೆಲ್ಲ ಈ ಥರ ಡಿಸೈನ್ನ ಪ್ರಿಫರ್ ಮಾಡ್ಬೋದು. ಸೊ ಮೈಸೂರು ಸಿಲ್ಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಮತ್ತು ಇವಾಗ 3 ಕಂಬ ಮಾಡ್ತೀನಿ. 1 ಕಂಬ ವಿತ್ ಬೀಡ್ ಮಾಡಿದೆ ಅಲ್ವಾ, ಇವಾಗ 3 ಡಬಲ್ ಕ್ರೋಶೆ ಮಾಡಿ ಕ್ರಾಸ್ ಸ್ಟಿಚ್ ಬಂದು ಹಾಕೋಣ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಎಂಡ್ವರೆಗೂ. ಎಂಡಿನಲ್ಲಿ 1-2-3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋದು. ಸೊ ಆ ರೀತಿ ಜಸ್ಟ್ ಹೀಗೆ ಕೂಡ ಬಿಡ್ಬೋದು ಫ್ರೆಂಡ್ಸ್. ನೀವು ಟ್ರಿಪಲ್ ಕ್ರೋಶೆ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ. ಇನ್ನು ಸ್ವಲ್ಪ ಲೆಂತಿ ಬರುತ್ತೆ ನಿಮಗೆ. ನಾನಿಲ್ಲಿ ಬರೀ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ವರ್ಕ್ ಅಷ್ಟೇ. ಸೊ ಯಾವಾಗಲೂ ಸ್ಲ್ಯಾಂಟಿಂಗ್ ಸ್ಟೆಪ್ ಹಾಕ್ತಿದ್ವಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ರೀತಿ ಹಾಕಿದ್ದೀನಿ. ಸೊ ಅದು ಕ್ರಾಸ್ ಸ್ಟಿಚ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಈ ರೀತಿ ಮಾಡ್ಕೋಬೋದು. ನಿಮಗೆ ಕಂಬದ ಮೇಲೆ ಬೀಡ್ ಬರೋದೇ ಸ್ವಲ್ಪ ಕಷ್ಟ ಆಯಿತು ಅನಿಸಿದ್ರೆ ಬೇಕಂದರೆ ಕ್ರಾಸ್ ಸ್ಟಿಚ್ ಆದಮೇಲೆ ಕಂಬ ಮಾಡೋ ಬದಲು ಬೀಡನ್ನ ಅಟ್ಯಾಚ್ ಮಾಡಿ ನೆಕ್ಸ್ಟ್ ಕ್ರಾಸ್ ಸ್ಟಿಚ್ ಮಾಡ್ಕೋಬೋದು, ಹಾಕಿ ಕೂಡ ಮಾಡ್ಕೋಬೋದು. ಸೊ ಅದು ಕೂಡ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಫ್ರೆಂಡ್ಸ್, ಬೇಕಂದರೆ ನೆಕ್ಸ್ಟ್ ಸ್ಟೆಪ್ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಯಾರಿಗೆ ಇಷ್ಟೇ ಸಾಕು ಅಷ್ಟೇ ಮಾಡ್ಬೋದು. ಇಲ್ಲ ನಿಮಗೆ ರೇಷ್ಮೆ ಸೀರೆಗೆ ಸ್ವಲ್ಪ ಹೆವಿ ಬೇಕಂದರೆ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಕಂಟಿನ್ಯೂ ಮಾಡ್ಕೋಬೋದು. ಅದು ಸೇಮ್ ಕಲರಲ್ಲಿ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಅಲ್ಲೇ ಗ್ಯಾಪಲ್ಲಿ. 2 ಚೈನ್ಸ್ ಹಾಕ್ಕೊಳ್ಳೋಣ. ಸೊ 2 ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನು. ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಅದೇ ಗ್ಯಾಪ್ಗೆ ಹೋಗಿ ದಾರ ತಂದು 2 ದಾರ 1 ಮಾಡ್ಕೋತೀನಿ, 2 ದಾರ 1 ಮಾಡ್ಕೊಳ್ತೀನಿ, 1 ಡಬಲ್ ಕ್ರೋಶೆ ಆಯ್ತಲ್ವಾ. ಇವಾಗ ಮತ್ತೆ 2 ಚೈನ್ಸ್ ಮಾಡ್ತೀನಿ. ಸೊ ಮತ್ತೆ 2 ಚೈನ್ಸ್ ಮಾಡ್ಕೊಳ್ಳೋಣ. 2 ಚೈನ್ಸ್ ಮಾಡಿ ಮತ್ತೆ ಇವಾಗ ನಾವು ಡಬಲ್ ಕ್ರೋಶೆನೇ ಮಾಡ್ಕೊಳ್ಳೋಣ. ಇಲ್ಲಿ 2 ಚೈನು ಮತ್ತು 1 ಕಂಬದ ಮಧ್ಯೆ ಗ್ಯಾಪ್ ಇದೆ ಅಲ್ವಾ. ಸೊ ಅಲ್ಲಿ ನೀಡಲ್ ಹಾಕಿ ದಾರ ತಂದು 3 ದಾರ ಇರುತ್ತೆ, 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಡಬಲ್ ಕ್ರೋಶೆ. ಸೊ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ತೊಗೋಬೇಕು ಫ್ರೆಂಡ್ಸ್. 2 ಚೈನು ಮತ್ತು ಕಂಬ ಮಾಡ್ಕೊಂಡು ನಾವು ಈ ಥರ 3 ಕಂಬ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಮಾತ್ರ ಹೀಗೆ, ಮಿಕ್ಕಿದ ಕಡೆ ಎಲ್ಲ ಈಸಿ ಇದೆ. ಸೊ 3 ಕಂಬ 3 ಡಬಲ್ ಕ್ರೋಶೆ ಮಾಡ್ಕೊತೀನಿ. 2 ಚೈನ್ ಬಿಟ್ಟು 3 ಅಥವಾ 4 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಇಲ್ಲ ಆಯ್ತಲ್ವಾ. ಇಲ್ಲ ಆಗಿದ್ದು ನೋಡಿ, ಬೀಡ್ ಮೇಲೆ ಒಂದು ಚೈನ್ ಗ್ಯಾಪ್ ಹೋಲ್ ಇರುತ್ತೆ. ಸೊ ನೋಡಿ ಅಲ್ಲೇ ಪಕ್ಕದಲ್ಲೇ ಆ ಹೋಲ್ ಗ್ಯಾಪ್ಗೆ ನಾನು ನೀಡಲ್ ಹಾಕಿಬಿಟ್ಟು ದಾರನ ತೊಗೊಂಡು ಬಂದು ಬೀಡ್ ಮೇಲೆ ಇರೋ ಹೋಲ್ ಗ್ಯಾಪಿಗೆ ದಾರನ ತೊಗೊಂಡು ಬಂದು ಲಾಕ್ ಮಾಡಿಬಿಡ್ತೀನಿ. ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳೋಣ. 2 ಅಥವಾ 3 ಚೈನು ಹಾಕ್ಕೋಬೋದು ಫ್ರೆಂಡ್ಸ್, ಏನೂ ಆಗಲ್ಲ. ಆರ್ಚ್ ಚೆನ್ನಾಗಿ ಕಾಣುತ್ತೆ. 3 ಚೈನೇ ಹಾಕ್ಬೋದು. ಸೊ ಅದು ಬ್ಯಾಕ್ ಸೈಡ್ ಈ ಕಂಬ ಏನು ಮಾಡಿದ್ದೀನಿ ನಾನು, ಅಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ನಾನು ಮತ್ತೆ ದಾರನ ತೊಗೊಬಂದು 2ರಲ್ಲಿ 1 2ರಲ್ಲಿ 1 ಮಾಡ್ತೀನಿ. ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸುಜ್ಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ಬ್ಯಾಕ್ ಸೈಡ್ ಇರೋ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಬಂದು 2ರಲ್ಲಿ 1 2ರಲ್ಲಿ 1. ಇಲ್ಲೂ ಕೂಡ 2 ಚೈನ್ ಬಿಟ್ಟು 3 ಕಂಬ ಅಥವಾ 4 ಕಂಬ ಹಾಕ್ಕೋಬೋದು. ನಿಮ್ಗೆ ಇಂಚೂರು ದೊಡ್ಡ ಸೈಜ್ ಬೇಕಂದರೆ 4ರಿಂದ 5 ಕಂಬನೂ ಹಾಕ್ಕೋಬೋದು. ಚಿಕ್ಕದಾಗೆ ಸಾಕು ನನಗೆ ಡಿಸೈನ್ ಅಂದರೆ 3 ಕಂಬ ಅಥವಾ 4 ಹಾಕ್ಕೊಂಡು ಫಿನಿಶ್ ಮಾಡ್ಬೋದು. ಸೊ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಯು ಶೇಪಲ್ಲಿ ಚಿಕ್ಕ ಚಿಕ್ಕ ಆರ್ಚ್ ಬರುತ್ತೆ ನಿಮಗೆ. ಇಲ್ಲಿ ಅಥವಾ 2 ಚೈನ್ ಅಥವಾ 3 ಚೈನ್ ಹಾಕ್ಕೋಬೋದು. ಮತ್ತು ಬ್ಯಾಕಲ್ಲಿ ಆ ಮೇಲೆ ಡಿಸೈನು ಮತ್ತು ಆರ್ಚ್ ಏನಿದೆ ಅದ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ದಾರನ ತೊಗೊಂಡು ಬಂದು
2 ದಾರ 1 ಮಾಡ್ಕೋತೀನಿ, 2 ದಾರ 1 ಮಾಡ್ಕೊಳ್ತೀನಿ, ಡಬಲ್ ಕ್ರೋಶೆಸ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 3 ಕಂಬ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 2 ಚೈನ್ಸು 3 ಕಂಬ. ಇಂಚೂರು ದೊಡ್ಡ ಸೈಜ್ ಬೇಕಂದರೆ ನೀವು 3 ಚೈನ್ಸು 4 ಕಂಬ ಅಂದರೆ 4 ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಸೊ ಇನ್ನು ಸ್ವಲ್ಪ ಕಾಣುತ್ತೆ ನೀಟಾಗಿ. ಬೀಡ್ ಮೇಲೆ ಇರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನು. ನೀವು ಯಾವ ರೀತಿ ಹಾಕಿದ್ದೀರಾ ಅಂತಲೇ ಗೊತ್ತಾಗಲ್ಲ, ಆ ರೀತಿ ಇದೆ ಡಿಸೈನು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಕಂದರೆ ಕಾಂಟ್ರಾಸ್ಟ್ ತೊಗೋಬೇಕಂದ್ರೆ ಸೆಕೆಂಡ್ ಸ್ಟೆಪ್ ಕಾಂಟ್ರಾಸ್ಟ್ ಕೂಡ ತೊಗೋಬೋದು, ಇಲ್ಲಾಂದರೆ ಸಿಂಗಲ್ ಕಲರಲ್ಲೇ ಈ ರೀತಿ ಕಂಪ್ಲೀಟ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಆರಾಮಾಗಿ ನೀವು ಹಾಕ್ಕೊಳ್ಬೋದು. ಸೊ ಕಷ್ಟ ಏನಿಲ್ಲ, ತುಂಬ ಈಸಿ ಇದೆ ಡಿಸೈನು. ಸೊ ಯಾವಾಗಲೂ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಟೈಪೇ ನಾವು ಬಾರ್ಡ್ರ್ ಡಿಸೈನ್ ಮಾಡ್ತಾ ಇದೆಯಲ್ಲ, ಎಕ್ಸ್ಟ್ರಾ ಒಂದು ಸ್ಟೆಪ್ ಹಾಕಿದ್ದೀನಿ ಮೇಲೆಗಡೆ, ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಅಷ್ಟನ್ನೇ ಬಿಡ್ಬೋದು ನೀವು, ಇಲ್ಲಾಂದರೆ ಸೆಕೆಂಡ್ ಸ್ಟೆಪ್ ಕೂಡ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ವಿಡಿಯೋಗಿಂತ ಡೈರೆಕ್ಟಾಗಿ ಡೀಟೇಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಸೊ ನೀವು ಹಾಕಿ ನೋಡಿ, ಟ್ರೈ ಮಾಡಿ ನೋಡಿ, ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಾನು. ಸೊ ಈ ರೀತಿ ಕಾಣುತ್ತೆ ಒಂದಷ್ಟು ಉದ್ದ ಹಾಕಿದ್ಮೇಲೆ. ಸೊ ಇದಕ್ಕೆ ಕುಚ್ಚಬೇಕಂದ್ರೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ನ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ಒಂದು 3 ಚೈನ್ ಹಾಕಿ ಕುಚ್ಚು ಕೂಡ ನೀವು ಕಟ್ಕೋಬೋದು. ನಾನಿಲ್ಲಿ ಕುಚ್ಚು ಕಟ್ಟಿಲ್ಲ ಫ್ರೆಂಡ್ಸ್. ಸೊ ಹೇಳ್ದೆ ಅಲ್ಲ, ಒಂದು ಆರ್ಚ್ ಬೇಕಂದ್ರೆ ಸ್ಕಿಪ್ ಮಾಡಿಬಿಟ್ಟು ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ಇಷ್ಟೇ ಡಿಸೈನು, ಬಾರ್ಡರ್ ಸಿಂಪಲ್ ಬಾರ್ಡರು. ಸೊ ನಿಮಗೆ ಕಾಟನ್ ಸಿಲ್ಕ್, ಮೈಸೂರು ಸಿಲ್ಕ್, ರೇಷ್ಮೆ ಸೀರೆ ಕೂಡ ತುಂಬ ಮ್ಯಾಚ್ ಆಗುತ್ತೆ, ಸಿಂಪಲ್ ರೇಷ್ಮೆ ಸೀರೆಗೆಲ್ಲ. ಸೊ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಫ್ಲೀಟ್ಸ್ ಮಾಡಿದ್ರೆ ಅಂತೂ ಈ ರೀತಿ ತುಂಬ ನೀಟಾಗಿ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಫ್ಲೀಟ್ಸ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು 350 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಪ್ಲೇಸಸ್ ಡಿಪೆಂಡ್ಸ್ ಆಗುತ್ತೆ, ಮಾಡ್ಕೋಬೋದು. ಸೊ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ನೀಟಾಗಿದೆ ಡಿಸೈನು. ಅಂದರೆ ಒಂಥರ ಡೀಟೇಲಿಂಗ್ ಆಗಿದೆ, ಸಖತ್ ವರ್ಕ್ ಮಾಡಿದ್ದೀವಿ ಆ ಥರ ಎಲ್ಲ ಅನಿಸುತ್ತೆ. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.